ಪ್ರಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು ಮತ್ತು ಸಮೃದ್ಧಿ ಬ್ಲಾಗ್ಸ್ಗೆ ಸ್ವಾಗತ. ಇವತ್ತಿನ ಮನೆಮದ್ದು ಏನಂದರೆ ಮಂಡಿ ನೋವುದಂತೂ ತುಂಬ ಗಂಡು ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಎಲ್ಲರೂ ಒದ್ದಾಡ್ತಾರೆ. ಒಂದು 45-50 ಆದರೆ ಸಾಕು ಮಂಡಿ ನೋವು ಜಾಸ್ತಿ. ಆಮೇಲೆ ಅಂತ ಮಂಡಿ ನೋವು ಇರೋರು ಜಾಸ್ತಿ ಪೆಂಟಿನಿಗೆ ಹತ್ತೋದಾಯಿತು ಈ ಥರ ಮಾಡೋದು ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ನೀವು ಜಾಸ್ತಿ ಸ್ಟೆಪ್ಗಳನ್ನು ಹತ್ತೋದು ಅವೆಲ್ಲ ಫಸ್ಟ್ ಫ್ಲೋರ್ ಹೋದ್ರೆ ಸೆಕೆಂಡ್ ಫ್ಲೋರ್ ಆ ಥರ ಹತ್ತೋದ್ರಿಂದ ಕಾಲಿಗೆ ಭಾರ ಆಗೋದ್ರಿಂದ ನೀನು ಜಾಸ್ತಿ ಆಗ್ತದೆ. ಅದನ್ನು ಮಾತ್ರ ಕಡಿಮೆ ಮಾಡ್ಕೊಳ್ಳಿ. ಮತ್ತು ಇದಕ್ಕೆ ಏನು ನೀವು ತೊಗೊಂಡ್ರೆ ನೀವು ಕಡಿಮೆ ಆಗ್ತದೆ ಇದೆ ಅನ್ನೋದನ್ನು ನಾನು ಮಾಹಿತಿ ಕೊಡ್ತೀನಿ. ಇದನ್ನು ನೀವು ದಿನಾಲೂ ಮಾಡ್ತಾ ಇರಬೇಕು. ಡೈಲಿ ಮಾಡ್ತಾ ಬಂದ್ರೇ ಇದ್ರದ್ದು ರಿಸಲ್ಟ್ ನಿಮಗೆ ತಿಳಿತದೆ. ಇದನ್ನು ಹೇಗೆ ಏನು ಅಂತ ನಾನು ಹೇಳ್ತೀನಿ. 1 ಗ್ಲಾಸು ಹಾಲು ತಗೊಳ್ಳಿ. ಅದು 1 ಗ್ಲಾಸ್ ಹಾಲನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ಅದಕ್ಕೆ ಒಂದು ಪ್ಯೂರ್ ಅರಿಶಿನ ಪುಡಿ ಬೇಕು. ನೀವು ಅಂಗಡಿಯಲ್ಲಿ ತಂದಿದ್ದಂದರೆ ಕಲರ್ ಮಿಕ್ಸ್ ಇರುತ್ತೆ. ಅದಕ್ಕಾಗಿ ನೀವು ಒಂದು ಅರಿಶಿನ ಬೇರನ್ನು ಕುಟ್ಟಿ ಪೌಡ್ರ್ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು. ಅಂದರೆ ರಿಸಲ್ಟ್ ಅದರಿಂದನೇ ಬೆನಿಫಿಟ್ ಆಗೋದು. ನೀವು ಅರಿಶಿನ ಪೌಡ್ರ್ ಅಂಗಡಿಯಿಂದ ತಂದರೆ ಪ್ಯೂರ್ ಇರಲಿಲ್ಲ ಅಂದರೆ ಅಷ್ಟು ಅಫೆಕ್ಟ್ ಆಗಂಗಿಲ್ಲ. ಅದಕ್ಕಾಗಿ ಪ್ಯೂರ್ ಅರಿಶಿನ ಪೌಡ್ರನ್ನು ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೇಕಾಗುತ್ತದೆ. ಅದಕ್ಕೆ ಒಂದು ಗ್ಲಾಸ್ ಹಾಲಿಗೆ ಒಂದು ಅರ್ಧ ಸ್ಪೂನಷ್ಟು ಇದು ಹಾಕಿ, ಅರಿಶಿನ ಪೌಡರ್ ಹಾಕಿ. ಆಮೇಲೆ ಇನ್ನು ಒಂದು ಕಾಲು ಸ್ಪೂನಷ್ಟು ಶುಂಠಿ ಪೌಡರ್ ಹಾಕಿ. ಶುಂಠಿ ಪೌಡರ್ ಇಲ್ಲದೆ ಇದ್ದರೂ ಹಸಿ ಶುಂಠಿ ಇದ್ದರೂ ಆಯಿತು. ಅದನ್ನು ನೀವು ನೀಟಾಗಿ ತೆಗೆದುಬಿಟ್ಟು ಒಂದು 1/4 ಇಂಚಿನಷ್ಟು ಮಾತ್ರ ನೀಟಾಗಿ ಅದನ್ನು ತುರಿಯೋ ಮನೆಯಲ್ಲಿ ತುರಿದ್ಬಿಟ್ಟು ಹಾಲಲ್ಲಿ ಮಿಕ್ಸ್ ಮಾಡ್ಬೋದು. ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು 2 ಮಿನಿಟ್ಸ್ ಕುದಿಸಿ. ಅದನ್ನು ಹಾಲನ್ನ ಕುದಿಸಿ ಆದಮೇಲೆ ನೀವು ಬೆಳಗ್ಗೆ ಇದನ್ನು ಡೈಲಿ ಕುಡಿಯೋದ್ರಿಂದ ನೀವು ಒಂದಿನ ಕುಡಿಯೋದು ಆ ಥರ ಅಲ್ಲ, ಡೈಲಿ ಕುಡಿಬೇಕು. ಡೈಲಿ ಈ ಥರ ನೀವು ಕುಡಿಯೋದ್ರಿಂದ ಇದರಲ್ಲಿ ಹಾಲಿನಲ್ಲಿ ತುಂಬ ಕ್ಯಾಲ್ಸಿಯಂ ಇರ್ತದೆ. ಆಮೇಲೆ ಅರಿಶಿನ ಆಯಿತು, ಶುಂಠಿ ಆಯಿತು, ತುಂಬಾ ಹೆಲ್ತಿ ಇದನ್ನು ಡೈಲಿ ನೀವು ಕುಡಿತಾ ಬನ್ನಿ. ಆಮೇಲೆ ನೈಟ್ ಒಂದು ಹೇಳ್ತೀನಿ, ಅದನ್ನು ಕುಡಿತಾ ಬರಬೇಕು. ಎರಡನ್ನೂ ನೀವು ಕುಡಿತಾ ಬಂದರೆ ನೀವು 1 ವಾರ ಕುಡಿದು ನೋಡಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಇದು ರಿಸಲ್ಟು. ನೀವು ಎಂಥ ಕಾಲಿಗೆ ಓಡಾಡೋಕ್ಕೆ ಆಗಲ್ಲ ಅನ್ನೋರು ಮಂಡಿ ನೋವಿಂದ ಅಂಥವ್ರಿಗೆ ತುಂಬಾ ಇದು ರಿಸಲ್ಟ್ ನಿಮ್ಗೆ ಅರ್ಥ ಆಗ್ತದೆ ಏನಂತಂದು. ಆಮೇಲೆ ಇದೊಂದಾಯಿತು. ಇನ್ನೊಂದು ಹೇಳ್ತೀನಿ, ನೈಟ್ ಕುಡಿಬೇಕು. ಏನಂದರೆ ಮೆಂತ್ಯಕಾಳು ತುಂಬಾ ಒಳ್ಳೆಯದು. ಮೆಂತ್ಯಕಾಳನ್ನ ಏನು ಮಾಡಬೇಕಂದ್ರೆ ರಾತ್ರಿ ನೀವು ಅದನ್ನು ಒಂದು ಸ್ಪೂನಷ್ಟು ಮೆಂತ್ಯಕಾಳು ತೊಗೊಂಡು ಫಸ್ಟ್ ವಾಶ್ ಮಾಡಿಕೊಂಡು ಅದಕ್ಕೆ 1 ರಿಂದ 1.5 ಕಪ್ನಷ್ಟು ನೀರು ಹಾಕಿ 1-2 ಮಿನಿಟ್ಸ್ ಕುದಿಸಿ. ಅದು ಕಲರ್ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಆದಮೇಲೆ ನೀವು ಅದನ್ನು ತೊಗೊಂಡು ಅದನ್ನೊಂದು ಗ್ಲಾಸಿಗೆ ಸೋಸ್ಕೊಂಡು ಅದಕ್ಕೆ ನೀವು ಜೇನುತುಪ್ಪ ಹಾಕ್ಕೋಬೋದು, ಕಲ್ಸಕ್ಕರೆ ಆದರೂ ಹಾಕ್ಕೋಬೋದು, ಬೆಲ್ಲ ಆದರೂ ಹಾಕ್ಕೋಬೋದು, ಯಾವುದಾದ್ರೂ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ನೀವು ಕುಡಿಬೋದು. ಆದರೆ ಶುಗರ್ ಪೇಷಂಟ್ ಇದ್ದವ್ರು ಮಾತ್ರ ಇದು ಜೇನುತುಪ್ಪ ಆಗಿರ್ಬೋದು, ಆಮೇಲೆ ಬೆಲ್ಲ, ಆಮೇಲೆ ಕಲ್ಸಕ್ಕರೆ ಹಾಕಕ್ಕೆ ಹೋಗಬೇಡಿ, ಹಾಗೆ ಕುಡಿಬೇಕಾಗ್ತದೆ. ಈ ಥರ ನೀವು ಕುಡಿತಾ ಬನ್ನಿ. ನಿಮಗೆ ಗೊತ್ತಾಗ್ತದೆ ಎಷ್ಟು ದಿನ ಕುಡಿಬೇಕು ಅಂತ ನೀವು ಕೇಳ್ತೀನಿ ಅಂತ ನನಗೆ ಗೊತ್ತು. ಅದಕ್ಕೂ ನಾನು ಹೇಳ್ತೀನಿ, 1 ವಾರ ಕುಡಿದು ನೋಡಿ. ನಿಮ್ಗೆ ರಿಸಲ್ಟ್ ಎಷ್ಟು ಬೇಗ ಇದ್ರ ಬಗ್ಗೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತದೆ. ಇದನ್ನು ಮಾಡ್ತಾ ಬನ್ನಿ. ನೀವು ಮಂಡಿ ನೋವು ಸಂಪೂರ್ಣವಾಗಿ ಗುಣ ಆಗ್ತದೆ. ಇದು ನೀವು ಡೈಲಿ ಕುಡಿತಾ ಹೋಗಿ, ಅವಾಗ ನಿಮ್ಗೆ ಗೊತ್ತಾಗ್ತದೆ. ಆಮೇಲೆ ಈ ಥರ ಉಪಯುಕ್ತ ಮಾಹಿತಿ ಮತ್ತೆ ನಿಮಗೆ ಏನಾದರೂ ಬೇಕಿದ್ದರೆ ಕಮೆಂಟ್ಸ್ ಮಾಡಿ ತಿಳಿಸಿ. ನಾನು ನಿಮಗೆ ಮತ್ತೆ ಉಪಯುಕ್ತ ಮಾಹಿತಿಗಳನ್ನು ತಿಳಿಸ್ತಾ ಬರ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ನಾನು ನಂಬಿದ್ದೀನಿ. ಆಮೇಲೆ ಅದಕ್ಕಿಂತ ಮುಂಚೆ ನನ್ನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋದೊಂದಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿ ಆಗೋಣ. ನಿಮಗೆಲ್ಲರಿಗೂ ನನ್ನ ಧನ್ಯವಾದಗಳು.